ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಎಲ್ಲರಿಗೂ ನಮಸ್ಕಾರ. ಸೊ ಇಂದು ನಾನು ಓದಿದಂತಹ ಪುಸ್ತಕ ದಾಸ ಶ್ರೇಷ್ಠರಾದಂತಹ ಕನಕದಾಸರ ಪುಸ್ತಕ. ಇದನ್ನ ಬರೆದಂತವರು ರುದ್ರಮೂರ್ತಿ ಶಾಸ್ತ್ರಿಗಳು. ಒಟ್ಟು 453 ಪುಟಗಳುಳ್ಳಂತಹ ಈ ಪುಸ್ತಕ. ಮೊದಲಿಗೆ ಬರೆದವರಿಗೆ ಒಂದು ಹೃದಯಪೂರ್ವಕವಾದಂತಹ ಧನ್ಯವಾದಗಳು. ಯಾಕಂತಂದ್ರೆ ಅವರು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂತಂದ್ರೆ, ಪುಸ್ತಕವನ್ನು ನಾನು ಹೆಚ್ಚು ಕಡಿಮೆ ಒಂದು 8 ರಿಂದ 10 ಸತಿ ಓದಿದ್ದೀನಿ. ನೀವು ಎಷ್ಟು ಸತಿ ಓದಿದ್ರು ಮತ್ತೆ ಮತ್ತೆ ಓದಬೇಕು ಅಂತ ಅನ್ಸೋ ಪುಸ್ತಕ ಇದು. ಹಾಗಾಗಿ ಇನ್ನು ಈ ಪುಸ್ತಕದಲ್ಲಿ ಇರುವಂತಹದ್ದು ನಾನು ಆಗ್ಲೇ ಹೇಳಿದಾಗೆ ದಾಸಶ್ರೇಷ್ಠರಾದಂತಹ ಕನಕದಾಸರ ಒಂದು ಜೀವನ ಚರಿತ್ರೆ ಅಂತ ಹೇಳಬಹುದು. ಕನಕದಾಸರ ಹುಟ್ಟಿನಿಂದ ಹಿಡಿದು ಕನಕದಾಸರು ಶ್ರೀ ಹರಿಪಾದವನ್ನ ಸೇರುವವರೆಗೂ ಸುಮಧುರವಾಗಿ ಬರೆದಿದ್ದಾರೆ. ಇನ್ನು ಕನಕದಾಸರು ಅಂತ ನಾವು ನೋಡಿದಂತ ಕನಕದಾಸರು ಕೇವಲ ದಾಸಶ್ರೇಷ್ಠರಾದ ಆದ್ಮೇಲೆ ನಾವು ನೋಡಿದ್ದು ಕೇಳಿದ್ದು. ಬಟ್ ಅದಕ್ಕಿಂತ ಮುಂಚೆ ಅವ್ರು ಹೇಗಿದ್ರು, ಅವರ ಜೀವನ ಹೇಗೆ ಇತ್ತು ಅಂತ ನಮ್ಮಲ್ಲಿ ಎಷ್ಟೋ ಜನಕ್ಕೆ, ಇನ್ಕ್ಲೂಡಿಂಗ್ ನನ್ನೂ ಹಿಡಿದು ಹೇಳ್ತೀನಿ, ನನಗೂ ಮುಂಚೆ ಇವ್ರು ಹೀಗಿದ್ರು ಅಂತ ಗೊತ್ತಿದ್ದಿದ್ದಿಲ್ಲ. ಶಾಲೆಯಲ್ಲೆಲ್ಲ ಯಾವಾಗಲೂ ಕನಕದಾಸ ಜಯಂತಿಲಿ ಕೇಳಿದ ನೆನಪು, ಅವರು ದಂಡನಾಯಕರಿದ್ರು, ಅವರಿಗೆ ಕನಕ ಇದು ಸಿಕ್ತು, ಬಂಗಾರ ಸಿಕ್ತು, ಹಾಗಾಗಿ ಅವ್ರಿಗೆ ಕನಕ ಅಂತಂದ್ರು ಅಂತ. ಬಟ್ ಪುಸ್ತಕವನ್ನ ಓದೋಕಿನ ಮುಂಚೆ ನಮ್ಮ ಕಲ್ಪನೆಗಳೇ ಬೇರೆ ಇರ್ತದೆ. ಬಟ್ ಪುಸ್ತಕ ಓದಿದ ಮೇಲೆ ಅವರ ಬಗ್ಗೆ ಇರುವಂತಹ ಕಲ್ಪನೆಗಳು ಬದಲಾಗ್ತವೆ ಅನ್ನೋದಕ್ಕೆ ನಾನು ಸಾಕ್ಷಿ. ಯಾಕಂತಂದ್ರೆ ನನಗೂ ಮುಂಚೆ ಹಾಗೆ ಇತ್ತು. ಬಟ್ ಅವರು ಎಷ್ಟು ಕಷ್ಟಪಟ್ಟು ಮೇಲೆ ಬಂದ್ರು, ಎಷ್ಟು ಕಷ್ಟಪಟ್ಟು ದಾಸತ್ವವನ್ನ ಸ್ವೀಕರಿಸಿದ್ರು, ಅದಾದ್ಮೇಲೆ ಅಲ್ಲಿಂದ ಅವರು ಎಷ್ಟು ದಾಸ ಶ್ರೇಷ್ಠರಾಗ್ಲಿಕ್ಕೆ ಅವರು ಮಾಡಿದಂತಹ ಕೆಲಸಗಳು, ಅದನ್ನೆಲ್ಲ ನೋಡಿದಾಗ ಕನಕದಾಸರು ಒಬ್ಬ ಶ್ರೇಷ್ಠ ವ್ಯಕ್ತಿಗಳು ಅಂತ ನಮ್ಗನ್ಸೋದು ನಿಜ. ಯಾಕಂತಂದ್ರೆ ಮೊದಲಿಗೆ ಅವರ ಈ ಪುಸ್ತಕ ಸ್ಟಾರ್ಟ್ ಆಗೋದು ಅವರ ತಂದೆ ತಾಯಿಗಳಿಂದ. ಮಹಾ ದೈವ ಭಕ್ತರು, ಮಹಾ ಸಾಧ್ವಿಗಳಾದಂತಹ ಬೀರಪ್ಪ ಮತ್ತು ಬಚ್ಚಮ್ಮನ ಮಗನಾಗಿ ತಿರುಪತಿ ತಿಮ್ಮಪ್ಪನ ವರಪ್ರಸಾದದಿಂದ ತಿಮ್ಮಪ್ಪ ನಾಯಕ ಅಥವಾ ಕನಕ ನಾಯಕ ಅಂತ ಇವರು ಭೂಮಿಗೆ ಬರ್ತಾರೆ. ಅದಾದ್ಮೇಲೆ ಅವರ ವಿದ್ಯಾಭ್ಯಾಸ, ಅಲ್ಲಿ ವಿರಕ್ತ ಮಠದ ಸ್ವಾಮಿಗಳು ಇವರ ಮೇಲೆ ಬೀರಿದಂತಹ ಪ್ರಭಾವಗಳು, ಇವರ ಸ್ನೇಹಿತರು ಸಂಗಣ್ಣ, ಮೈಲಾರಿ, ಚೆನ್ನಯ್ಯ, ಇವರೆಲ್ಲ ಇವರ ಸ್ನೇಹಿತರು, ಅವರ ಸ್ನೇಹ ಹೇಗಿರ್ತದೆ. ಅದಾದ್ಮೇಲೆ ಅವರು ಮತ್ತು ಹಂಪಿಯ ಗತವೈಭವವನ್ನು ತುಂಬಾ ಚೆನ್ನಾಗಿ ವಿವರಿಸಿದ್ದಾರೆ. ಅದನ್ನ ಕೇಳಿದಾಗ ನನಗೆ ಗತಕಾಲದ ವೈಭವ ಅಂತ ಒಂದು ಪುಸ್ತಕ ಹಂಪಿಯ ಬಗ್ಗೆ ಇದೆ. ಸೊ ಅದನ್ನ ಈ ಪುಸ್ತಕ ಓದಿದ್ಮೇಲೆ ನನಗೆ ಅನಿಸ್ತಾ ಇದೆ ನಾನು ಆ ಪುಸ್ತಕ ಓದಲೇಬೇಕು ಅಂತ. ಸೊ 100ಕ್ಕೆ 100ರಷ್ಟು ನಾ ಆ ಪುಸ್ತಕವನ್ನು ಓದಿ ಅದರ ಬಗ್ಗೆನೂ ನಿಮಗೆ ಅದರಲ್ಲಿ ಏನಿದೆ ಅನ್ನೋ ಮಾಹಿತಿಯನ್ನ ನೀಡ್ತೀನಿ. ಅದಕ್ಕಿಂತ ಮುಂಚೆ ಮೊದಲಿಗೆ ಈ ಪುಸ್ತಕದ ಬಗ್ಗೆ ಮಾತನಾಡ್ಬಿಡೋಣ. ಅದಾದ್ಮೇಲೆ ಅವರ ಗಂಗನಾಯಕ ಅವರ ಸೋದರ ಮಾವನ ಮಗಳನ್ನೇ ಮದುವೆ ಆಗ್ತಾರೆ. ರಂಗನಾಯಕಿ ಅಂತ ಅವರ ಕನಕದಾಸರ ಪತ್ನಿಯ ಹೆಸರು. ಅದನ್ನ ನಮ್ಮ ಶ್ರೀಕೃಷ್ಣ ಪರಮಾತ್ಮ ಸುಜ್ಞಾನ ವಧೂಟಿ ಅಂತ ಚೇಂಜ್ ಮಾಡ್ತಾರೆ. ನಿಮಗೆ ಶ್ರೀಕೃಷ್ಣ ಪರಮಾತ್ಮ ಯಾಕೆ ಚೇಂಜ್ ಮಾಡ್ತಾರೆ ಅಂತ ಅನಿಸ್ಬಹುದು. ಆದ್ರೆ ಈ ಪುಸ್ತಕದಲ್ಲಿ ಹೇಳಿರುವ ಹಾಗೆ ಕನಕನಾಯಕ ಅಥವಾ ದಂಡನಾಯಕನಾದಂತಹ ಕನಕನಾಯಕನನ್ನ ದಾಸತ್ವದ ಹಾದಿಯನ್ನ ಹಿಡಿಯಲಿಕ್ಕೆ ಪ್ರೇರಣೆಯನ್ನ ಮಾಡ್ತಿದ್ದಂತಹದೇ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮರು. ಅವರು ಇವ್ರ ಜೊತೆ ಸ್ನೇಹಿತರಾಗಿ ಬಂದು ದಾಸತ್ವದ ಪಾಠವನ್ನ ಮಾಡ್ತಿದ್ರು. ಇವರಿಗೆ ಎಷ್ಟೋ ಪುಟ್ಟ ಸಣ್ಣ ಗೆಳೆಯನಿದ್ದಾಗಿಂದಾನು ಕಾಗಿನೆಲೆಯಲ್ಲಿ ಅವರು ಇವರಿಗೆ ಕಾಗಿನೆಲೆ ಪ್ರತ್ಯಕ್ಷ ಆಗೋದು, ಇವರಿದ್ದಾಗ ಬರೋದು, ಇವ್ರ ಜೊತೆ ಮಾತಾಡೋದು, ದಾಸನಾಗು ಅಂತ ಹೇಳೋದು. ಆ ಕೆಲವೊಂದಿಷ್ಟು ಏನು ಶ್ರೀಕೃಷ್ಣ ಪರಮಾತ್ಮರು ಬಂದು ಹೇಳುವಂತಹ ಪುಟಗಳಿದೆಯಲ್ಲ, ಅದು ಹೃದಯ ತುಂಬಿ ಬರ್ತದೆ. ಅಷ್ಟು ಚೆನ್ನಾಗಿ ಬರೆದಿದ್ದಾರೆ. ಅವರ ಜ್ಞಾನ, ಅವರ ಪಾಂಡಿತ್ಯ ಕನಕದಾಸರಿಗೆ ಆಶ್ಚರ್ಯ ಆಗ್ತಿರುತ್ತೆ. ಯಾಕಂದ್ರೆ ವಯಸ್ಸಿನಲ್ಲಿ ಇಬ್ರು ಸ್ನೇಹಿತರಾಗಿ ಇರ್ತಾರೆ. ಅವರ ಕೃಷ್ಣ, ಇವರು ಕನಕದಾಸ. ವಯಸ್ಸಿನಲ್ಲಿ ಹೆಚ್ಚು ಕಡಿಮೆ ಒಂದೇ ವಯಸ್ಸಿನವರಾಗಿದ್ರು ಶ್ರೀಕೃಷ್ಣ ಪರಮಾತ್ಮ ಏನ್ ಮಾತಾಡ್ತಿರ್ತಾರಲ್ಲ, ಇವ್ರಿಗೆ ಅದು ಏನು ತಿಳಿತಿರಲ್ಲ. ಸೊ ಅವ್ರು ಅದನ್ನ ಕೆಲವೊಂದಿಷ್ಟು ಸತಿ ಪ್ರಶ್ನೆ ಮಾಡ್ತಾರೆ. ನಾವಿಬ್ರು ವಯಸ್ಸಿನಲ್ಲಿ ಸರಿ ಸಮಾನರು, ಆದರೂ ನೀವು ಹೇಳುವಂತ ಕೆಲವೊಂದಿಷ್ಟು ಮಾತುಗಳು ನನಗೆ ಅರ್ಥನೇ ಆಗೋದಿಲ್ಲ ಅಂತ. ಸೊ ಅದಾದ್ಮೇಲೆ ರಂಗಜ್ಜ, ಈ ಪುಸ್ತಕದಲ್ಲಿ ರಂಗಜ್ಜನನ್ನು ನೆನಲಿಲ್ಲ ಅಂದ್ರೆ ತಪ್ಪಾಗ್ತದೆ. ಯಾಕಂದ್ರೆ
ಇದು ನಮ್ಮ ಕನಕದಾಸರನ್ನ ಯುದ್ಧ ವಿದ್ಯೆ ಪ್ರತಿಯೊಂದು ವಿದ್ಯೆಯಲ್ಲಿ ಪರಿಣಿತಿಯನ್ನ ನೀಡಿದಂತಹವರು ರಂಗಜ್ಜ. ಅದಾದ್ಮೇಲೆ ಅವರಿಗೆ ಹಂಪಿ ಇದೇನು ನಮ್ಮ ವಿಜಯನಗರ ಸಾಮ್ರಾಜ್ಯದಲ್ಲಿ ಕೇವಲ ದಂಡನಾಯಕನಾಗಿರದೆ ಕನಕನಾಯಕನನ್ನ ಸಾಮಂತರಾಜನನ್ನಾಗಿ ನೋಡೋ ಕನಸು, ಅಷ್ಟು ಹಂಬಲ ಇರುತ್ತೆ ಆ ರಂಗಜ್ಜನಿಗೆ. ಅದಾದ್ಮೇಲೆ ನೆಕ್ಸ್ಟ್ ಅವರು ಮದುವೆ ಆಗ್ತಾರೆ. ಮದುವೆ ಆದ್ಮೇಲೆ ಸಮಯಕ್ಕೆ ತಕ್ಕ ಹಾಗೆ ತಂದೆ ತಾಯಿಗಳು ತೀರ್ಕೊಳ್ತಾರೆ. ಅದಾದ್ಮೇಲೆ ಮುದ್ದಿನ ಮಡದಿಯು ತೀರ್ಕೊಂಡು ಬಿಡ್ತಾಳೆ. ಅಲ್ಲಿಗೆ ಅವರ ವೈವಾಹಿಕ ಜೀವನ ಬೀಳ್ತದೆ. ಬಿದ್ಮೇಲೆ ಒಂದು ಯುದ್ಧನೂ ಆಗ್ತದೆ. ಆ ಯುದ್ಧ ಕೇವಲ ನೆಪ ಮಾತ್ರ. ಇವರನ್ನ ದಾಸತ್ವದ ಹಾದಿಯಲ್ಲಿ ಎಳೆದುಕೊಂಡು ಬರಲಿಕ್ಕೆ ಒಂದು ನೆಪ ಆಗ್ತದದು. ಅದಾದ್ಮೇಲೆ ಅವರಿಗೆ ಎಲ್ಲ ಜೀವನದಲ್ಲಿ ವೈವಾಹಿಕ ಜೀವನ, ಸಂಸಾರಿಕ ಜೀವನ ಎಲ್ಲವನ್ನ ಬಿಟ್ಟು ದಾಸತ್ವದ ಹಾದಿಯನ್ನ ಹಿಡಿಯಲಿಕ್ಕೆ ಹಂಪಿಯಲ್ಲಿ ಬಂದು ಶ್ರೀ ವ್ಯಾಸರಾಯರು ಮಧ್ವ ತತ್ವವಾದಿಗಳು ಅಂತ ಕರೀತಾರೆ. ಅವರ ಬಳಿ ಬಂದು ಅಲ್ಲಿ ಶಿಷ್ಯರಾಗ್ತಾರೆ. ಅವರ ಮುಂಚೆ ಶಿಷ್ಯರಾದಂತಹ ವಾದಿರಾಜರು ಪುರಂದರ ದಾಸರು ಇವರನ್ನ ಭೇಟಿಯಾಗ್ತಾರೆ. ಭೇಟಿಯಾಗಿ ಅವರು ಚಕಿತರಾಗ್ತಾರೆ. ಕನಕದಾಸರ ಇತಿಹಾಸವನ್ನ ಕೇಳಿ ಶ್ರೀಕೃಷ್ಣ ಪರಮಾತ್ಮನೇ ಸಾಕ್ಷಾತ್ ಅವರನ್ನ ಬಂದು ಕಾಪಾಡಿದಂತ ಒಂದು ನಿದರ್ಶನಗಳು ತುಂಬಾ ಚೆನ್ನಾಗಿದೆ ಅದರಲ್ಲಿ. ಸೊ ಅವರು ಆ ಚಕಿತತೆಯನ್ನು ಉಳಿಸ್ಕೊಂತಾರೆ. ಅಲ್ಲಿ ಭಕ್ತಿಯಿಂದ ಶ್ರದ್ಧೆಯಿಂದ ದಾಸತ್ವದ ಅಧ್ಯಯನವನ್ನ ವ್ಯಾಸರಾಯರಿಂದ ಮಾಡ್ತಾರೆ. ಅದು ತುಂಬಾ ಖುಷಿ ಕೊಡ್ತದೆ. ಅವರು ಎಷ್ಟು ಕಷ್ಟಪಟ್ಟು, ಯಾಕಂದ್ರೆ ಅಲ್ಲಿ ಅವರ ರೀತಿ ನೀತಿಗಳನ್ನ ಇವರು ಅನುಸರಿಸಬೇಕು. ಅಲ್ಲಿ ಏನೋ ಕಿಂಚಿತ್ ತೊಂದರೆ ಆದ್ರೂ ಅದನ್ನು ಸಹಿಸ್ಕೊಳ್ಬೇಕು. ಅದನ್ನೆಲ್ಲ ನೋಡಿದಾಗ, ಅದನ್ನೆಲ್ಲ ಓದುವಾಗ ಕೆಲವೊಂದು ಸತಿ ಕಣ್ಣಲ್ಲಿ ನೀರು ಬರೋದಂತೂ ಸಹಜ. ಅದು ಕೆಲವೊಂದು ಸತಿ ಖುಷಿಗೆ ಬರ್ತದೆ, ಕೆಲವೊಂದು ಸತಿ ನೊಂದು ಬರ್ತದೆ. ಎಸ್ಪೆಷಲಿ ಬೀರಪ್ಪ ನಾಯಕ ಅಥವಾ ಬಚ್ಚಮ್ಮ ಅವರು ತೀರಿಕೊಂಡಾಗ, ಅದಾದ್ಮೇಲೆ ಸುಜ್ಞಾನ ವಧೂಟಿ ಅಥವಾ ನಮ್ಮ ಕನಕದಾಸರ ಪತ್ನಿ ತೀರಿಕೊಂಡಾಗ ಅದು ಅವರ ದುಃಖ ನಮ್ಮ ಕಣ್ಣಲ್ಲಿ ಹೊರಗೆ ಬರ್ತದೆ. ಸೊ ಅಂತೂ ಒಟ್ಟಾಗಿ ಹೇಳ್ಬೇಕಾದ್ರೆ ಈ ಪುಸ್ತಕವನ್ನು ನೀವು 8 ರಿಂದ 10 ಗಂಟೆಯಲ್ಲಿ ಓದಬಹುದು. 453 ಪುಟಗಳು, ಬಹಳ ಇಲ್ಲ. ಓದ್ಲಿಕ್ಕೆ ಏನು ತೊಂದರೆನೂ ಇಲ್ಲ. ಓದೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಸೊ ಇಷ್ಟು ಹೇಳಬೇಕಾಗಿತ್ತು ಈ ಪುಸ್ತಕದ ಬಗ್ಗೆ. ಇನ್ನು ಮುಂದಿನ ಪುಸ್ತಕ ನಾವಿನ್ನೂ ಡಿಸೈಡ್ ಆಗಿಲ್ಲ. ಬಟ್ ಆಲ್ರೆಡಿ ಒಂದು ಪುಸ್ತಕವನ್ನ ತರಿಸಿಟ್ಕೊಂಡಿದ್ದೀನಿ. ಇಲ್ಲಿದೆ. ಎಸ್, ಮುಂದಿನ ಪುಸ್ತಕ ನಾವು ಓದಬೇಕಾಗಿರುವಂತಹ, ತಿಳಿದುಕೊಳ್ಳಬೇಕಾಗಿರುವಂತಹ ಮತ್ತು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾಗಿರುವಂತಹ ಪುಸ್ತಕ ಅಂತ ನನಗೆ ಅನಿಸ್ತದೆ. ಯಾಕಂದ್ರೆ ಆ ಪುಸ್ತಕದ ಹೆಸರು ಹಾಗೆ ಇದೆ, ಸೋತವನ 1000 ಕಥೆಗಳು ಅಂತ. ಸೊ ಇದನ್ನ ನನ್ಗೆ ಯಾವಾಗ ಫ್ರೀ ಸಿಗ್ತದೋ ವರ್ಕಲ್ಲಿ ನೋಡ್ತೀನಿ. ಸಿಕ್ಕಾಗ ಓದಿ ಆದಷ್ಟು ಬೇಗ ಹಾಕ್ತೀನಿ ವಿಡಿಯೋನ ಅನ್ನೋ ನಂಬಿಕೆ ನನಗಿದೆ. ಸೊ ಎಲ್ಲ ನಮ್ಮ ದತ್ತ ಮಹಾರಾಜರ ಅನುಗ್ರಹ. ಅವರು ಇಚ್ಛೆ ಪಟ್ರೆ ಬೇಗನೆ ಆಗ್ಬಹುದು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸೋ ಸಮಯ ಬಂತು. ನಾನು ಹೇಳಿದ್ದು ನಿಮಗೆ ಇಷ್ಟ ಆಗಿದ್ರೆ ಲೈಕು, ಶೇರು, ಸಬ್ಸ್ಕ್ರೈಬ್ ಅಂತ ಏನೇನೋ ಅಂತಾರೆ, ಅದನ್ನ ಚೂಸ್ ಮಾಡಿ. ದತ್ತಗುರು.